HCN ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಪೊಲೀಸ್ ತನಿಖಾ ಅಧಿಕಾರಿ ಎಡಿಜಿಪಿ ಬಳಸಿರುವ ಪದ ಬಳಕೆ. ಲೋಕಾಯುಕ್ತ ಎಡಿಜಿಪಿ ಮೇಲೆ ಹರಿಹಾಯ್ದ ಜೆಡಿಎಸ್ ನಾಯಕರು. ತನಿಖಾಧಿಕಾರಿ ಬದಲಾಯಿಸಲು ಜೆಡಿಎಸ್ ಮುಖಂಡರ ಆಗ್ರಹ. ಕಾಫಿ ಬೆಳೆಗಾರರ ಒತ್ತುವರಿ ಭೂಮಿ ಗುತ್ತಿಗೆ ಯೋಜನೆ ತಾಂತ್ರಿಕ ದೋಷದಿಂದ ಜಿಲ್ಲೆಯಲ್ಲಿ ಸಾಧ್ಯವಾಗದ ಅರ್ಜಿ ಸಲ್ಲಿಕೆ. ವಕೀಲ ಕವನ್ಗೌಡ ಅಸಮಾಧಾನ. ವೇಪ್ ಉಲ್ಲಂಘನೆಯ ಅನರ್ಹತೆ ಭೀತಿಯಲ್ಲಿ ಭ್ರಷ್ಟಾಚಾರದ ಸಾಧ್ಯತೆ. ಅರಸೀಕೆರೆ ನಗರಸಭೆಯಲ್ಲಿ ಹೆಚ್ಚಾಗಿರುವ ದುರಾಡಳಿತ. ಪ್ರತಿಭಟನೆಯ ಎಚ್ಚರಿಕೆ ನೀಡಿದ ಜೆಡಿಎಸ್ ಮುಖಂಡ ಸಂತೋಷ್. ಕೇಂದ್ರ ಸರ್ಕಾರದ ಮಂತ್ರಿಯಾಗಿರುವ ಎಚ್ಡಿ ಕುಮಾರಸ್ವಾಮಿ ಅವರ ವಿರುದ್ಧ ಪೊಲೀಸ್ ತನಿಖಾ ಅಧಿಕಾರಿ ಎಡಿಜಿಪಿ ಬಳಸಿರುವ ಪದ ಬಳಕೆ ಖಂಡನೀಯ. ಕೂಡಲೇ ಸರ್ಕಾರ ಆತನನ್ನು ಅಮಾನತು ಮಾಡಬೇಕೆಂದು ಆಗ್ರಹಿಸಿ ಅಕ್ಟೋಬರ್ 3ರಂದು ನಗರದಲ್ಲಿ ಜೆಡಿಎಸ್ ವತಿಯಿಂದ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಶಾಸಕ ಎ ಮಂಜು ಎಚ್ಚರಿಸಿದರು. ಹಾಸನದಲ್ಲಿ ಮಾತನಾಡಿ, ಒಬ್ಬ ಪೊಲೀಸ್ ತನಿಖಾಧಿಕಾರಿಯಾಗಿ ಅವರು ಆಡಿರುವ ಮಾತುಗಳು ಒಬ್ಬ ಜನಪ್ರತಿನಿಧಿಗೆ ಮಾಡಿರುವ ಅಪಮಾನವಾಗಿದೆ. ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಆತನ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದ ಅವರು, ಈ ಪ್ರಕರಣವನ್ನು ಗಮನಿಸಿದರೆ ಈ ಮಾತುಗಳನ್ನು ಅವರು ಹೇಳಿರೋದಲ್ಲ, ಯಾರು ಹೇಳಿಸಿರುವುದೆಂಬ ಅನುಮಾನ ಇದೆ ಎಂದರು. ಎಡಿಜಿಪಿ ಬರೆದಿರುವ ಪತ್ರ ವೈರಲ್ ಆಗಿದ್ದು ಅದರ ಬಗ್ಗೆ ತನಿಖೆ ಆಗಬೇಕು. ಅವರು ತನಿಖಾಧಿಕಾರಿಯಾಗಿ ಕೆಲಸ ಮಾಡುತ್ತಿಲ್ಲ, ಅದನ್ನ ಬಿಟ್ಟು ಬೇರೆ ಪದಗಳನ್ನು ಬಳಸಿದ್ದಾರೆ. ಅವರು ತನಿಖಾಧಿಕಾರಿ ಆಗಲು ಅರ್ಹರಲ್ಲ. ಪೊಲೀಸ್ ಅಧಿಕಾರಿಗೆ ಪ್ರಕರಣದ ತನಿಖೆ ಮಾಡಿ ವರದಿ ನೀಡಲು ಕೊಟ್ಟಿದ್ದಾರೆ. ಇವರು ಪ್ರಚಾರ ತೆಗೆದುಕೊಳ್ಳಲು ಈ ರೀತಿ ಮಾಡಿದ್ದಾರೆ. ಎಡಿಜಿಪಿಗೆ ಪದ ಬಳಕೆ ಯಾರು ಕಲಿಸಿಕೊಟ್ಟರೂ ಗೊತ್ತಿಲ್ಲ. ಹುಷಾರಾಗಿ ಮಾತನಾಡೋದನ್ನ ಕಲಿತುಕೊಳ್ಳಬೇಕು. ಫುಟ್ಪಾತ್ನವರ ರೀತಿ ಮಾತನಾಡೋದು ಸರಿಯಲ್ಲ. ಯಾರು ಬರೆದ ಪುಸ್ತಕವನ್ನ ಓದಿದಾರೋ ಬಿಟ್ಟಿದ್ದಾರೋ ಗೊತ್ತಿಲ್ಲ. ಅವರು ಆ ರೀತಿ ಬರೆದಿದ್ದಾರೋ ಬೇರೆಯವರು ಅವರ ಮೂಲಕ ಹೇಳಿಸಿರೋದು ಎದ್ದು ಕಾಣುತ್ತಿದೆ. ಪ್ರಚಾರ ಪ್ರಿಯರಾಗಿ ಮಾತನಾಡುತ್ತಿರುವುದು ಸರಿಯಲ್ಲ. ಅವರ ಮೇಲೆ ಹಲವು ಆಪಾದನೆಗಳಿವೆ. ಎಡಿಜಿಪಿ ಯಾವ ಡಿಸಿ ಆಗಿದ್ರೂ ಅವರ ಹಗರಣಗಳಿರೋದು ಅವು ಮುಚ್ಚಿ ಹೋಗಿವೆ. ಎಡಿಜಿಪಿಯನ್ನ ಕಾಂಗ್ರೆಸ್ ಮಂತ್ರಿಗಳು ಸಮರ್ಥಿಸಿಕೊಳ್ತಿದ್ದಾರೆ. ಅವರು ಬರೆದಿರೋದು ಒಬ್ಬ ಚುನಾಯಿತ ಪ್ರತಿನಿಧಿ ಮೇಲೆ. ನನ್ನ ಮೇಲೆ ಸಿದ್ದರಾಮಯ್ಯ ಅವರ ಮೇಲೆ ಮಾತನಾಡಿರುವ ಲೆಕ್ಕ. ಸಿದ್ದರಾಮಯ್ಯ ಅವರು ವಿರೋಧ ಪಕ್ಷ ನಾಯಕರಾಗಿದ್ದಾಗ ಅಸೆಂಬ್ಲಿಗೆ ಶಂಕರ್ ಬಿದ್ರಿ ಬಂದಿದ್ರು. ಅವರನ್ನ ಹೊರಗೆ ನೂಕಿದ್ದೆವು. ಕೂಡಲೇ ತನಿಖಾಧಿಕಾರಿಯನ್ನ ಬದಲಾವಣೆ ಮಾಡಬೇಕು. ಸಾರ್ವಜನಿಕವಾಗಿ ನಾನು ಮಾಡಿರುವುದು ತಪ್ಪು ಅಂತ ಹೇಳಿ ಕ್ಷಮೆ ಕೇಳಬೇಕೆಂದು ಒತ್ತಾಯಿಸಿದ್ರು. ಮಾಜಿ ಸಚಿವ ಎಚ್ಕೆ ಕುಮಾರಸ್ವಾಮಿ ಮಾತನಾಡಿ, ಎಡಿಜಿಪಿ ಚಂದ್ರಶೇಖರ್ ನೀಡಿರುವ ಹೇಳಿಕೆಯಲ್ಲಿ ಕುಮಾರಸ್ವಾಮಿ ಅವರನ್ನ ಟಾರ್ಗೆಟ್ ಮಾಡಿರುವುದು ಕಂಡುಬರುತ್ತಿದೆ. ಇದನ್ನು ಆಡಳಿತ ಪಕ್ಷದ ಮುಖ್ಯಮಂತ್ರಿ ಸೇರಿದಂತೆ ಎಲ್ಲರೂ ಖಂಡಿಸಬೇಕಿತ್ತು. ಆದರೆ ಅದರ ಬದಲಾಗಿ ಅವರ ಪರವಾಗಿಯೇ ಮಾತನಾಡುವ ಮೂಲಕ ಸಂವಿಧಾನದ ನೀತಿ ನಿಯಮಗಳಿಗೆ ಅಪಚಾರ ಮಾಡಿದ್ದಾರೆ. ಅಲ್ಲದೆ ಮೇಲಾಧಿಕಾರಿಗಳಿಗೆ ಬರೆದಿರುವ ಪತ್ರ ವೈರಲ್ ಆಗಿದೆ. ಇದೆಲ್ಲವೂ ಸರ್ಕಾರದ ದುರಾಡಳಿತಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ ಎಂದರು. ಸರ್ಕಾರಿ ಹುದ್ದೆಗೆ ನೇಮಕವಾಗುವ ಮುನ್ನ ಸರ್ಕಾರದ ನಿಯಮಗಳಿಗೆ ಬದ್ದರಾಗಿರುತ್ತೇವೆ ಎಂಬ ಪ್ರಮಾಣ ವಚನ ಸ್ವೀಕಾರ ಮಾಡಿರುತ್ತಾರೆ. ಆದರೆ ಜನಪ್ರತಿನಿಧಿಗಳ ವಿರುದ್ದವೇ ಮನಬಂದಂತೆ ಮಾತನಾಡಿ ಅವಾಚ್ಯ ಶಬ್ದಗಳನ್ನು ಬಳಸುವ ಮೂಲಕ ಮನಬಂದಂತೆ ನಡೆದುಕೊಳ್ಳುತ್ತಿರುವ ಅಧಿಕಾರಿಗಳಿಗೆ ಕಡಿವಾಣ ಹಾಕುವ ಅನಿವಾರ್ಯತೆ ಇದೆ. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಸಂವಿಧಾನದ ನೀತಿ ನಿಯಮಗಳಿಗೆ ಅಪಚಾರ ಕಟ್ಟಿಟ್ಟ ಬುತ್ತಿ ಎಂದರು. ಜೆಡಿಎಸ್ ಪಕ್ಷದ ಜಿಲ್ಲಾಧ್ಯಕ್ಷ ಹಾಗೂ ಮಾಜಿ ಶಾಸಕ ಕೆಎಸ್ ಲಿಂಗೇಶ್ ಮಾತನಾಡಿ, ಎಡಿಜಿಪಿ ಪೂರ್ವಗ್ರಹ ಪೀಡಿತರಾಗಿ ವರ್ತಿಸುತ್ತಿದ್ದು ಒಬ್ಬ ಕೇಂದ್ರ ಮಂತ್ರಿ ಬಗ್ಗೆ ಈ ರೀತಿ ಪತ್ರ ಬರೆದಿರುವುದನ್ನು ಖಂಡಿಸುತ್ತೇನೆ. ಕೂಡಲೇ ಅವರು ಕ್ಷಮೆಯಾಚಿಸಬೇಕು. ಎಡಿಜಿಪಿ ಪತ್ರ ಬರೆದಿರುವುದನ್ನು ಖಂಡಿಸಿ ಗುರುವಾರ ಜೆಡಿಎಸ್ ಕಾರ್ಯಕರ್ತರು, ಎಚ್ಡಿ ಕುಮಾರಸ್ವಾಮಿ ಅಭಿಮಾನಿಗಳು ಸೇರಿ ಹಾಸನದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಕೂಡಲೇ ಎಡಿಜಿಪಿ ಕ್ಷಮೆ ಕೇಳಬೇಕೆಂದು ಆಗ್ರಹಿಸಿದರು. ಶಾಸಕ ಎಚ್ಪಿ ಸ್ವರೂಪ್ರಕಾಶ್, ಜೆಡಿಎಸ್ ತಾಲೂಕು ಅಧ್ಯಕ್ಷರಾದ ಎಸ್ ದ್ಯಾವೇಗೌಡ, ಆಲೂರು ತಾಲೂಕು ಅಧ್ಯಕ್ಷ ಮಂಜೇಗೌಡ, ಮಾಧ್ಯಮ ವಕ್ತಾರ ಹೊಂಗೆರೆ ರಘು ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಇವತ್ತು ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಒಂದು ಪ್ರೆಸ್ ಕಾನ್ಫರೆನ್ಸ್ ಅನ್ನು ಕರೆದಿರ್ತಕ್ಕಂಥದ್ದು ಸುಮಾರು 5-6 ದಿವಸಗಳಿಂದ ಮಾಧ್ಯಮಗಳಲ್ಲಿ, ಪತ್ರಿಕೆಗಳಲ್ಲಿ ನಮ್ಮ ನಾಯಕರಾದಂಥ ಕುಮಾರಸ್ವಾಮಿ ಅವರ ವಿರುದ್ಧ ಪೊಲೀಸ್ ಅಧಿಕಾರಿ ಚಂದ್ರಶೇಖರ್ ಅವರು ಮಾತಾಡಿರ್ತಕ್ಕಂಥ ಹೇಳಿಕೆ, ಅವರು ಬರೆದಂಥ ಪತ್ರ ಲೀಕೇಜ್ ಆಗಿದ್ದು. ಶಾಸಕರು ಈಗಾಗಲೇ ಅನೇಕ ವಿಷಯಗಳನ್ನು ಹೇಳಿದ್ದಾರೆ. ನಮ್ಮ ಒತ್ತಾಯ ಏನಂತ ಅಂದರೆ, ಮಾನ್ಯ ಎಚ್.ಡಿ. ಕುಮಾರಸ್ವಾಮಿಯವರು ಒಬ್ಬ ಜನಪ್ರತಿನಿಧಿ, ಕೇಂದ್ರ ಸರ್ಕಾರದಲ್ಲಿ ಮಂತ್ರಿಗಳು, ಕಾರ್ಯಾಂಗದ ಮುಖ್ಯಸ್ಥರು. ಇಲ್ಲಿ ಪತ್ರ ಇದೆ, ಅವೇನು ಬರೆದಿದ್ದಾರೆ ಅಂತೇಳಿ, ಟು ದಿ ಸ್ಟಾಫ್ ಆಫ್ SIT ಅಂದರೆ ಮೇಲ್ಮಟ್ಟದಿಂದ ಹಿಡಿದು ಕೆಳಗಡೆವರೆಗೂ P1ವರೆಗೂ ಹೋಗುತ್ತೆ ಸ್ಟಾಫ್. ಅಂದರೆ ಇವರು ಮೊನ್ನೆ ಕುಮಾರಸ್ವಾಮಿಯವರು ತಪ್ಪು ಮಾಡಿದರೆ ಹೈಯರ್ ಅಥಾರಿಟಿಗೆ ಬರೀಲಿ, ಸರ್ಕಾರಕ್ಕೆ ಬರೀಲಿ. ಡಿಪಿಯವರಾದಂಥ ಚಂದ್ರಶೇಖರ್ ಅವರು ಬಳಸ್ತಕ್ಕಂಥ ಪದನ ಮೊದಲಿಗೆ ನಾವು ಖಂಡಿಸ್ತೇವೆ. ಎಲ್ಲಕ್ಕಿಂತ ಮಿಗಿಲಾಗಿ ನಾವು ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿದ್ದೀವ ಅಥವಾ ಬ್ರಿಟಿಷ್ ವಸಾಹತುಶಾಹಿ ವ್ಯವಸ್ಥೆಯಲ್ಲಿ ಇವರು ಇದ್ದಾರೆ ಅನ್ನೋದನ್ನು ಕ್ಲಾರಿಫಿಕೇಶನ್ ಅವ್ರಿಗೆ ಕೊಡಬೇಕಾಗುತ್ತೆ. ಬ್ಯೂರೋಕ್ರಸಿ, ಆಡಳಿತಶಾಹಿ
ಯಾಕೆಂತಂದರೆ ಯಾವುದೇ ಒಂದು ತನಿಖೆ ಮಾಡಬೇಕಾದ್ರೆ ಅವರಲ್ಲಿ ಪದ ಬಳಸ್ತಾರೆ, ಅದು ಬಳಸೋದು ಬೇರೆ, ಅದೆಲ್ಲ ಇವ್ರು ಹೇಳಿದ್ದಾರೆ. ಅದ್ರ ಜೊತೆಗೆ ನಾವು ಅವರಿಗೆ ಶಿಕ್ಷೆ ಕೊಡಿಸ್ತೀವಿ ಅಂತಲೂ ಸಹ ಹೇಳ್ತಾರೆ. ಅದೇ ಅರ್ಥ, ಯಾವುದೇ ಒಂದು ಪ್ರಕರಣ ಆದಂಥ ಸಂದರ್ಭದಲ್ಲಿ ತನಿಖೆ ಮಾಡಿ ವರದಿ ಒಪ್ಪಿಸೋದು, ಶಿಕ್ಷೆ ಕೊಡೋದು ಬಿಡೋದು ಕೋರ್ಟು. ಇವರು ಆಲ್ರೆಡಿ ಡಿಸೈಡ್ ಮಾಡಿಬಿಟ್ಟಿದ್ದಾರೆ. ಕುಮಾರಸ್ವಾಮಿ ಒತ್ತುವರಿ ಜಾಗವನ್ನು ಗುತ್ತಿಗೆ ಪಡೆಯಲು ಇರುವ ತಾಂತ್ರಿಕ ದೋಷ ಸರಿಪಡಿಸಿ ಅರ್ಜಿ ಸಲ್ಲಿಸಲು ಬೆಳೆಗಾರರಿಗೆ ಕಾಲಾವಕಾಶ ಕಲ್ಪಿಸಿಕೊಡಬೇಕೆಂದು ಎಪಿಎಂಸಿ ಮಾಜಿ ಅಧ್ಯಕ್ಷ ಹಾಗೂ ವಕೀಲ ಕವನ್ಗೌಡ ಮನವಿ ಮಾಡಿದರು. ಹಾಸನದಲ್ಲಿ ಮಾತನಾಡಿದ ಅವರು, ಹಾಸನ, ಕೊಡಗು, ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಬೆಳೆಗಾರರು ಒತ್ತುವರಿ ಮಾಡಿರುವ ಜಮೀನನ್ನು ಒತ್ತುವರಿದಾರರಿಗೆ ನೀಡಲು ಬಿಜೆಪಿ ಸರ್ಕಾರ ಮುಂದಾಗಿತ್ತು. ಅದಾದ ಬಳಿಕ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಅದಕ್ಕೆ ಅರ್ಜಿ ಸಲ್ಲಿಸಲು ಅವಕಾಶ ನೀಡಲಾಗಿದೆ. ಆದರೆ ತಾಂತ್ರಿಕ ದೋಷ ಹಾಗೂ ಪೋರ್ಟಲ್ ಓಪನ್ ಆಗ್ತಿಲ್ಲ ಎಂಬ ಕಾರಣಕ್ಕೆ ಈವರೆಗೂ ಹಾಸನ ಜಿಲ್ಲೆಯಲ್ಲಿ ಒಬ್ಬ ವ್ಯಕ್ತಿಯೂ ಅರ್ಜಿ ಸಲ್ಲಿಸಲು ಅವಕಾಶ ಸಿಕ್ಕಿಲ್ಲ ಎಂದರು. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಈಗಾಗಲೇ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ನಡೆಯುತ್ತಿದ್ದು, ಅನೇಕ ಫಲಾನುಭವಿಗಳು ಈಗಾಗಲೇ ಅರ್ಜಿ ಸಲ್ಲಿಸಿದ್ದಾರೆ. ಆದರೆ ಹಾಸನ ಹಾಗೂ ಕೊಡಗು ಜಿಲ್ಲೆಯಲ್ಲಿ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆಗೆ ಅಧಿಕಾರಿಗಳು ತಾಂತ್ರಿಕ ದೋಷದ ಸಬೂಬು ಹೇಳ್ತಿದ್ದಾರೆ. ನಿಜವಾಗಿಯೂ ತಾಂತ್ರಿಕ ದೋಷ ಇದ್ದರೆ ಆಫ್ಲೈನ್ ಮೂಲಕ ಅರ್ಜಿ ಪಡೆದು ಪೋರ್ಟಲ್ ಓಪನ್ ಆದ ಬಳಿಕ ಜಿಲ್ಲಾಡಳಿತದ ಸಿಬ್ಬಂದಿ ಮೂಲಕವೇ ನೋಂದಣಿಗೆ ಅವಕಾಶ ಕಲ್ಪಿಸಬೇಕೆಂದು ಒತ್ತಾಯಿಸಿದರು. ತಾಂತ್ರಿಕ ಸಮಸ್ಯೆ ಇದ್ದರೆ ಇಡೀ ರಾಜ್ಯಕ್ಕೆ ಅನ್ವಯ ಆಗಬೇಕು. ಆದರೆ ಕೇವಲ ಕೊಡಗು ಹಾಗೂ ಹಾಸನ ಜಿಲ್ಲೆಗಳಲ್ಲಿ ಮಾತ್ರ ಹೇಗೆ ತಾಂತ್ರಿಕ ದೋಷದ ಸಮಸ್ಯೆ ಎದುರಾಗಲು ಸಾಧ್ಯ ಎಂದು ಪ್ರಶ್ನಿಸಿದ ಅವರು, ಇದರಲ್ಲಿ ರಾಜಕೀಯ ನಡೆಯುತ್ತಿರುವುದು ಎದ್ದು ಕಾಣುತ್ತಿದೆ. ಆನ್ಲೈನ್ ಪೋರ್ಟಲ್ನಲ್ಲಿ ಅರ್ಜಿ ಸಲ್ಲಿಸಲು ಕಾಲಮಿತಿ ಮುಗಿದು ಹೋದರೆ ಬೆಳೆಗಾರರಿಗೆ ಬಹಳ ಅನ್ಯಾಯವಾಗುತ್ತದೆ. ಇಂತಹ ಅನ್ಯಾಯವನ್ನ ಎಸಗುವ ಯೋಜನೆಗಳು ಏನಾದರೂ ಇದ್ರೆ ಕೂಡಲೇ ಜಿಲ್ಲಾಡಳಿತ ಈ ಸಮಸ್ಯೆಗೆ ಪರಿಹಾರ ಕಲ್ಪಿಸುವ ನಿಟ್ಟಿನಲ್ಲಿ ಕೆಲಸ ಮಾಡದಿದ್ರೆ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರ ಮಾರ್ಗದರ್ಶನದಲ್ಲಿ ಮುಂದಿನ ದಿನಗಳಲ್ಲಿ ಕಾನೂನು ಕ್ರಮ ತೆಗೆದುಕೊಳ್ಳಲಾಗುತ್ತದೆ ಎಂದು ಎಚ್ಚರಿಸಿದರು. ಈ ವೇಳೆ ಪುರಸಭೆ ಸದಸ್ಯ ಪ್ರಜ್ವಲ್, ಕೌಶಿಕ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ. ನಿಮಗೆಲ್ಲ ತಿಳಿದಿರುವಂಥ ವಿಚಾರ, ಈ ಒತ್ತುವರಿ ಜಮೀನು ಬೆಳೆಗಾರರು ಎಲ್ಲರೂ ಹಿಂದೆ ಭಾಳಷ್ಟು ಇದ್ದಂಥ ಕಂದಾಯ ಜಮೀನುಗಳಲ್ಲಿ ಬಗೈರುಕುಂ ವ್ಯವಸಾಯವನ್ನು ಮಾಡಿರೋದು, ಅದನ್ನು ಕಾಲಕ್ಕೆ ತಕ್ಕಂತೆ 50, 53 ಫಾರಮ್ ಮತ್ತು 57 ಕೊಟ್ಟು ಅವರಿಗೆ ಗ್ರ್ಯಾಂಟ್ ಸಹಿತ ಮಾಡಿದ್ದು ಹಿಂದಿನ ಬೆಳವಣಿಗೆ ನಿಮಗೆ ತಿಳಿದಿದೆ. ನಂತರ ದಿನಗಳಲ್ಲಿ ಲೀಸ್ ಕೊಡಬೇಕು, ಸರ್ಕಾರಿ ಭೂಮಿನ ಗ್ರ್ಯಾಂಟ್ ಮಾಡೋದು ಬೇಡ, ಒಂದು 25 ವರ್ಷಕ್ಕೆ ಲೀಸ್ ಕೊಡೋಣ ಅನ್ನೋ ವಿಚಾರವಾಗಿ 30 ವರ್ಷದವರೆಗೂ ಲೀಸ್ ಕೊಡೋಕ್ಕೆ 25 ಎಕರೆ ಲಿಮಿಟ್ ಮಾಡೋಂಥದ್ದು ಅಧಿವೇಶನ ಕೂಡ ಪಾಸಾಗಿತ್ತು. 2022ರಲ್ಲಿ ಭೂ ಕಂದಾಯ ಕಾಯ್ದೆಗೆ 2022ರ ಅಧಿನಿಯಮದ ಅಮೆಂಡ್ಮೆಂಟ್ ತಂದು ಅದರಲ್ಲಿ ಲೀಸ್ನ ಸೇರಿಸಲಾಯಿತು. ಅದರ ಪ್ರಕಾರ ಏನು ಒಂದು ಜಮೀನನ್ನ ಅವರು 2005ರಿಂದ ಹಿಂದೆಯಿಂದ ಕಲ್ಟಿವೇಟ್ ಮಾಡಿದ್ದಾರೆ, ಅವರಿಗೆ ಒಂದು ಕುಟುಂಬಕ್ಕೆ ಎಷ್ಟು ಕೊಡಬೇಕು, 25 ಎಕರೆಗಿಂತ ಹೆಚ್ಚು ಕೊಡಬಾರ್ದು ಅನ್ನೋ ರೀತಿಯಲ್ಲಿ ಅದನ್ನೊಂದು ನಿಯಮ ಕೂಡ ಮಾಡಿದರು. ಹಾಗೆ ಗ್ರ್ಯಾಂಟ್ ರೂಲ್ಸಲ್ಲಿ ಕೂಡ 19B ರೂಲ್ಸ್ಗಳನ್ನ ಮಾಡ್ತಾರೆ. ಈ ರೂಲ್ಸ್ ಮಾಡಿದಾಗ ಇದರಲ್ಲಿ ಅರಸೀಕೆರೆ ನಗರಸಭೆ ವ್ಯಾಪ್ತಿಯಲ್ಲಿ ಬೇಕಾಬಿಟ್ಟಿಯಾಗಿ ಲೇಔಟ್ಗಳು ತಲೆ ಎತ್ತುತ್ತಿದ್ದು, ನಗರಸಭೆ ದುರಾಡಳಿತ ಮಿತಿಮೀರಿದೆ, ಹೇಳೋರು ಕೇಳೋರು ಯಾರು ಇಲ್ಲದಂತಾಗಿದೆ ಎಂದು ಜೆಡಿಎಸ್ ಮುಖಂಡ ಎನ್ಆರ್ ಸಂತೋಷ್ ಆರೋಪಿಸಿದರು. ಹಾಸನದಲ್ಲಿ ಮಾತನಾಡಿದ ಅವರು, ಅರಸೀಕೆರೆಯ ಸುಬ್ರಹ್ಮಣ್ಯ ಬೆಟ್ಟದ ಬಳಿ ಇರುವ ಹೌಸಿಂಗ್ ಫಾರ್ ಆಲ್ ಯೋಜನೆ ನೆನೆಗುದಿಗೆ ಬಿದ್ದಿದ್ದು, ಗೃಹ ಮಂಡಳಿ ಅಧ್ಯಕ್ಷರಾಗಿರುವ ಶಿವಲಿಂಗೇಗೌಡ ಇದುವರೆಗೂ ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಂಡಿಲ್ಲ. 800 ಫಲಾನುಭವಿಗಳು ಈಗಾಗಲೇ 10,000 ರೂಪಾಯಿ ಹಣ ಪಾವತಿಸಿದ್ದಾರೆ. ಇದರಲ್ಲಿ ಸುಮಾರು ಅರ್ಧದಷ್ಟು ಮಂದಿ ಮುಸ್ಲಿಂ ಸಮುದಾಯದವರಿದ್ದು, ಅವರಿಗೆ ಹೆಚ್ಚಿನ ಲಾಭ ದೊರಕಿದ್ದು ಓಲೈಕೆ ರಾಜಕಾರಣ ಇದರಲ್ಲಿ ಅಡಗಿದೆ ಎಂದು ಆರೋಪಿಸಿದರು. ಅರಸೀಕೆರೆ ನಗರದಲ್ಲಿ ಯುಜಿಡಿ ಕುಡಿಯುವ ನೀರು ಯೋಜನೆ ಸಮರ್ಪಕವಾಗಿ ಆಗಿಲ್ಲ. ಬಹುತೇಕ ಕಡೆ ಕಳಪೆ ಕಾಮಗಾರಿ ಮಾಡಲಾಗಿದೆ. ಕುಡಿಯುವ ನೀರಿಗೆ ಮೀಟರ್ ಅಳವಡಿಕೆ ಮಾಡಿ ವರ್ಷಗಳೇ ಕಳೆದಿದ್ರೂ ಚಾಲನೆ ದೊರೆತಿಲ್ಲ ಎಂದರು. 3 ಬಾರಿ ನಗರಸಭೆ ಅಧ್ಯಕ್ಷರಾಗಿರುವ ಸಮೀವುಲ್ಲಾ ಅವರು ಸರಿಯಾದ ಆಡಳಿತ ನೀಡುತ್ತಿಲ್ಲ. ಇನ್ನು 4ನೇ ಬಾರಿ ಶಾಸಕರಾಗಿರುವ ಶಿವಲಿಂಗೇಗೌಡರು ಅಧಿಕಾರ ದುರುಪಯೋಗ ಪಡಿಸಿಕೊಂಡಿದ್ದಾರೆ. ಬಹುತೇಕ ಲೇಔಟ್ಗಳಲ್ಲಿ ಯುಜಿಡಿ ಸೇರಿದಂತೆ ಮೂಲ ಸೌಲಭ್ಯಗಳನ್ನು ಒದಗಿಸಿಲ್ಲ. ಇದೇ ರೀತಿ ದುರಾಡಳಿತ ಮುಂದುವರೆದರೆ ಜೆಡಿಎಸ್ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದೆಂದು ಜೆಡಿಎಸ್ ಮುಖಂಡ ಸಂತೋಷ್ ಎಚ್ಚರಿಸಿದರು. ಈ ವೇಳೆ ಪಂಚಣ್ಣ, ರಮೇಶ್, ಉಮೇಶ್, ಪುಟ್ಟಣ್ಣ ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ. ಇವತ್ತು ಇಲ್ಲಿ ನಿಮ್ಮ ಹತ್ರ ಬಂದಂಥ ಉದ್ದೇಶ, ಈಗಾಗಲೇ 4ನೇ ಬಾರಿ ಶಾಸಕರಾಗಿ 3ನೇ ಬಾರಿ ನಗರಸಭೆ ಅಧ್ಯಕ್ಷರಾಗಿ ಶಾಸಕರ ಹಿಂಬಾಲಕ ಸಮೀವುಲ್ಲಾರವರು ಕುಂತಿರುವಂಥ ವಿಷಯ ನಿಮಗೆ ಗೊತ್ತಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಕಾನೂನು ಹೋರಾಟಗಳನ್ನು ಕೂಡ ನಾವು ನಡೆಸ್ತಾ ಇದ್ದೇವೆ. ಈಗಾಗಲೇ ಜಿಲ್ಲಾಧಿಕಾರಿಗಳ ನ್ಯಾಯಾಲಯಕ್ಕೆ ನಾವು ದಾವೆಯನ್ನು ಕೂಡ ಹೂಡಿದ್ದೇವೆ. ಕಾಯ್ದೆ ಪ್ರಕಾರ 45ರಿಂದ 60 ದಿನದಲ್ಲಿ ಪ್ರಕರಣವನ್ನು ಮುಗಿಸ್ಬೇಕು ಅಂತ ಹೇಳಿ
HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಹಾರನಹಳ್ಳಿ ರಾಮಸ್ವಾಮಿ ಉನ್ನತ ಶಿಕ್ಷಣ ಸಂಸ್ಥೆಯಲ್ಲಿ 2024-25ನೇ ಸಾಲಿನ ಪೂರ್ಣಾವಧಿ ಸ್ನಾತಕೋತ್ತರ ಪದವಿಗಳಾದ MBA MCom ಪ್ರೋಗ್ರಾಂಗೆ ಪ್ರವೇಶಾತಿ ಪ್ರಾರಂಭವಾಗಿದೆ ಎಂದು ಸಂಸ್ಥೆಯ ನಿರ್ದೇಶಕ MK ಪಾರ್ಥ ತಿಳಿಸಿದರು. ಹಾಸನದಲ್ಲಿ ಮಾತನಾಡಿ, ನಮ್ಮ ಸಂಸ್ಥೆಯು ಹಾಸನ ನಗರದ ಮಲೆನಾಡು ಶಿಕ್ಷಣ ಸಂಸ್ಥೆಯ ಆಶ್ರಯದಲ್ಲಿ ಗುಣಮಟ್ಟದ ಮತ್ತು ವೃತ್ತಿಪರ ಕಾಮರ್ಸ್ ಮತ್ತು ಮ್ಯಾನೇಜ್ಮೆಂಟ್ ಶಿಕ್ಷಣವನ್ನು ಒದಗಿಸಲು 2007ರಲ್ಲಿ ಆರಂಭವಾಯಿತು. ನಮ್ಮ ಸಂಸ್ಥೆಯ ಅಧ್ಯಕ್ಷ ಅಶೋಕ್ ಹಾರನಹಳ್ಳಿ ನಾಯಕತ್ವದಲ್ಲಿ ಮತ್ತು ಆಡಳಿತ ಮಂಡಳಿಯವರ ಮಾರ್ಗದರ್ಶನದಲ್ಲಿ ಒಂದು ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾಗಿ ಹೊರಹೊಮ್ಮಿದೆ ಎಂದರು. ನಮ್ಮ ಸಂಸ್ಥೆಯಲ್ಲಿ ಉನ್ನತ ಶಿಕ್ಷಣಕ್ಕೆ ಬೇಕಾದ ಎಲ್ಲ ಮೂಲಭೂತ ಸೌಕರ್ಯದ ಜೊತೆಗೆ ಸ್ಮಾರ್ಟ್ ಕ್ಲಾಸ್ ರೂಮ್, ಕಂಪ್ಯೂಟರ್ ಲ್ಯಾಬ್, ಡಿಜಿಟಲ್ ಲೈಬ್ರರಿ, ಜಿಮ್ನೇಷಿಯಂ, ಆನ್ಲೈನ್ ಜರ್ನಲಿಸಂ, ಕ್ಯಾಂಟೀನ್, ಕಾಲೇಜ್ ಬಸ್, ಕ್ರೀಡಾ ಸೌಲಭ್ಯಗಳಿವೆ. ನಮ್ಮ ಸಂಸ್ಥೆಯಲ್ಲಿ ಪರಿಣಿತಿ ಹೊಂದಿದ ಮತ್ತು ಅನುಭವಿ ಅಧ್ಯಾಪಕರುಗಳು ವಿದ್ಯಾರ್ಥಿಗಳಿಗೆ ಉನ್ನತ ಮಟ್ಟದ ಪಾಠ ಪ್ರವಚನವನ್ನು ಬೋಧಿಸುತ್ತಿದ್ದಾರೆ. ವಿದ್ಯಾರ್ಥಿಗಳಿಗೆ ಪ್ರಾಯೋಗಿಕ ಅನುಭವ ಕೊಡುವ ಸಲುವಾಗಿ ಪ್ರಾಜೆಕ್ಟ್ ಮತ್ತು ಇಂಟರ್ನ್ಶಿಪ್ಗಳನ್ನು ಒದಗಿಸಲಾಗುತ್ತಿದೆ. ಅದರ ಜೊತೆಗೆ ಉದ್ಯೋಗ ಕೌಶಲ್ಯವನ್ನು ವೃದ್ಧಿಸಿ ಔದ್ಯೋಗಿಕವಾಗಿ ತಯಾರು ಮಾಡಲಾಗುತ್ತಿದೆ. ಅದಕ್ಕೆ ಅವಶ್ಯಕತೆ ಇರುವ ಸೌಲಭ್ಯಗಳನ್ನು ಒದಗಿಸಲಾಗಿದೆ. ಸಂಸ್ಥೆಯಲ್ಲಿ ಪ್ರಸಕ್ತ 2024-25ನೇ ಸಾಲಿನ MBA ಮತ್ತು MCom ಪ್ರೋಗ್ರಾಂಗೆ ಪ್ರವೇಶಾತಿ ಪ್ರಾರಂಭವಾಗಿದೆ. MBA ಪ್ರೋಗ್ರಾಂನಲ್ಲಿ 120 ಸೀಟುಗಳಿದ್ದು 60 ಸೀಟುಗಳನ್ನು ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಮತ್ತು 60 ಸೀಟುಗಳನ್ನು ಕೋಟಾದಲ್ಲಿ ಭರ್ತಿ ಮಾಡಿಕೊಳ್ಳಲಾಗುತ್ತಿದೆ. ಆಸಕ್ತ ವಿದ್ಯಾರ್ಥಿಗಳು ಕಾಲೇಜಿನಲ್ಲಿ ಸಂಪರ್ಕಿಸಬೇಕಾಗಿ ತಿಳಿಸಲಾಗಿದೆ ಎಂದು ಕಾಲೇಜಿನ ಸೌಲಭ್ಯದ ಬಗ್ಗೆ ಮಾಹಿತಿ ನೀಡಿದರು. ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಯಲ್ಲಿ ದಾಖಲಾತಿ ಪಡೆಯುವ ಮೂಲಕ ಈ ಎಲ್ಲಾ ಸೌಲಭ್ಯಗಳನ್ನು ಸದುಪಯೋಗ ಪಡೆದುಕೊಳ್ಳಬೇಕೆಂದ ಅವರು, ಹೊರ ರಾಜ್ಯ ಹಾಗೂ ಹೊರ ದೇಶಗಳಿಗೂ ವಿದ್ಯಾರ್ಥಿಗಳನ್ನು ಕಳುಹಿಸಿ ಅಲ್ಲಿನ ಶಿಕ್ಷಣ ವ್ಯವಸ್ಥೆ ಬಗ್ಗೆಯೂ ತಿಳಿಯಲು ವಿದ್ಯಾರ್ಥಿಗಳಿಗೆ ಸಂಸ್ಥೆ ಮುಂದಾಗಿದ್ದು, ಅಂತಾರಾಷ್ಟೀಯ ಶಿಕ್ಷಣ ಸಂಸ್ಥೆಯೊಂದಿಗೆ ಹೊಂದಾಣಿಕೆ ಮಾಡಿಕೊಂಡು ಚಟುವಟಿಕೆ ಆಧಾರಿತ ಶಿಕ್ಷಣ ನೀಡಲು ಸಂಸ್ಥೆ ಸಜ್ಜಾಗಿದೆ ಎಂದು ಹೇಳಿದರು. ಶಿಕ್ಷಣ ಸಂಸ್ಥೆಯ ಗಣೇಶ್, ಅರುಣ್, ಸತೀಶ್, HOD ಅನಂತೇಶ್, ಶ್ರುತಿ ಅರವಿಂದ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. 7ರಿಂದ ಅಂದರೆ ಸುಮಾರು 17 ವರ್ಷ ಹಾರನಹಳ್ಳಿ ರಾಮಸ್ವಾಮಿ ಇನ್ಸ್ಟಿಟ್ಯೂಟ್ ಆಫ್ ಹೈಯರ್ ಎಜುಕೇಷನ್ನು ಗುಣಮಟ್ಟದ ಶಿಕ್ಷಣವನ್ನು ಒದಗಿಸ್ತಾ ಬಂದಿದೆ. ವಿದ್ಯಾರ್ಥಿಗಳ ಬೇಡಿಕೆಯ ಮೇರೆಗೆ ಪ್ರಸಕ್ತ ಸಾಲಿನಲ್ಲಿ MBA ಸೀಟು 60ರಿಂದ 120ಕ್ಕೆ ಹೆಚ್ಚಾಗಿದೆ. ಎಲ್ಲ ಇನ್ಸ್ಟಿಟ್ಯೂಷನ್ಗೂ ಒಂದು ಗೋಲ್, ವಿಷನ್ ಅಂತ ಇರುತ್ತೆ. ಹಾಗೆ ನಮ್ಮ ಹಾರನಹಳ್ಳಿ ಇನ್ಸ್ಟಿಟ್ಯೂಟ್ ಆಫ್ ಹೈಯರ್ ಎಜುಕೇಷನ್ನ ಮುಖ್ಯ ಉದ್ದೇಶ ಅಂದರೆ ವಿಷನ್ ಏನು ಅಂದರೆ, ಸ್ಟೂಡೆಂಟ್ಸು ಅಂದರೆ ವಿದ್ಯಾರ್ಥಿಗಳು ನಮ್ಮ ಕಾಲೇಜಿನಿಂದ ತೇರ್ಗಡೆ ಆದಾದ ಮೇಲೆ ಅವರಿಗೆ ಒಂದು ಕೆಲಸ ಸಿಗಬೇಕು, ಜಾಬ್ ಸಿಗಬೇಕು. ಅಂದರೆ ಎಂಪ್ಲಾಯಬಿಲಿಟಿ ಆ ದೃಷ್ಟಿನಲ್ಲಿ ನಾವು ಗುಣಮಟ್ಟದ ಶಿಕ್ಷಣವನ್ನು ಒದಗಿಸ್ತೀವಿ. ಅಂದರೆ ಅವರಿಗೆ ಎಂಪ್ಲಾಯಬಿಲಿಟಿ ಸ್ಕಿಲ್ಸ್ ಅದನ್ನು ಕೊಡ್ತಾ ಇದ್ದೀವಿ. ಆ್ಯಕ್ಟಿವಿಟಿ ಬೇಸ್ಡ್ ಲರ್ನಿಂಗ್ ಮಾಡಿಸ್ತಾ ಇದ್ದೀವಿ. ಆ್ಯಕ್ಟಿವಿಟಿ ಬೇಸ್ಡ್ ಲರ್ನಿಂಗ್ ಅಂದರೆ ಫಾರ್ ಎಕ್ಸಾಂಪಲ್ಲು ಅಡ್ವಾನ್ಸ್ಡ್ ಎಕ್ಸೆಲ್, ಪವರ್ BI ಟ್ರೈನಿಂಗ್, ಸೇಲ್ಸ್ ಫೋರ್ಸ್ ಟ್ರೈನಿಂಗ್, ERP ಟ್ರೈನಿಂಗ್, ಪ್ರೀ ಪ್ಲೇಸ್ಮೆಂಟ್ ಟ್ರೈನಿಂಗ್ ಇದೆಲ್ಲ ಮಾಡಿಸ್ತಾ ಇದ್ದೀವಿ. ಈ ಕೋರ್ಸ್ಗಳು ಇದು ಯೂನಿವರ್ಸಿಟಿ ಎಕ್ಸಾಮ್ಗೆ ಏನು ಸಬ್ಜೆಕ್ಟ್ಗಳು ಇಟ್ಟಿದ್ದಾರೆ. ಅತ್ಯಾಧುನಿಕ ಸೂಪರ್ ಕಂಪ್ಯೂಟರ್ ಯುಗದಲ್ಲಿ ವಿದ್ಯಾರ್ಥಿಗಳು ಕೇವಲ ಮೊಬೈಲ್ ಮತ್ತು ಇಂಟರ್ನೆಟ್ ಚಟಕ್ಕೆ ಈಡಾಗದೆ ಪಠ್ಯಪುಸ್ತಕಗಳ ಅಧ್ಯಯನದ ಜೊತೆಗೆ ಉತ್ತಮ ಕಂಪ್ಯೂಟರ್ ಶಿಕ್ಷಣ ಪಡೆದು ಜ್ಞಾನಿಗಳಾಗಿ ಎಂದು ಆಲೂರು ಸಕಲೇಶಪುರ ಕ್ಷೇತ್ರದ ಶಾಸಕ ಸಿಮೆಂಟ್ ಮಂಜು ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು. ಅವರು ಆಲೂರು ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕಂಪ್ಯೂಟರ್ ತರಬೇತಿ ಕೇಂದ್ರ ಉದ್ಘಾಟಿಸಿ ಮಾತನಾಡಿ, ಪ್ರತಿಯೊಬ್ಬ ವಿದ್ಯಾರ್ಥಿಯು ಪಠ್ಯಪುಸ್ತಕ ಓದುವ ಹವ್ಯಾಸ ಬೆಳೆಸಿಕೊಂಡರೆ ಭವಿಷ್ಯದ ಜೀವನ ಸುಗಮವಾಗಲಿದೆ ಎಂದ ಅವರು, ವಿದ್ಯಾರ್ಥಿ ಜೀವನದಲ್ಲಿ ದುಶ್ಚಟಗಳಿಗೆ ದಾಸರಾಗದೆ ಓದಿನ ಕಡೆ ಗ್ರಾಮೀಣ ಪ್ರದೇಶದಲ್ಲಿ ಅನಕ್ಷರಸ್ಥ ತಂದೆ ತಾಯಿಗಳು ನಮ್ಮ ಮಕ್ಕಳು ವಿದ್ಯಾವಂತರಾಗಿ ಹುಟ್ಟಿದೂರು ಮತ್ತು ಸಮಾಜಕ್ಕೆ ಒಳಿತು ಮಾಡುವ ಮಕ್ಕಳಾಗಲೆಂದು ಹಲವು ಕನಸು ಕಾಣ್ತಾರೆ. ಕನಸು ನನಸು ಮಾಡುವ ಮಾದರಿ ಮಕ್ಕಳಾಗಿ ಎಂದು ಮನವರಿಕೆ ಮಾಡಿಕೊಟ್ಟರು. ಕಾರ್ಯಕ್ರಮದಲ್ಲಿರುವ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಪಕ್ಕದ ಮನೆ, ಪಕ್ಕದ ಊರಿನ ನಿಮ್ಮ ಸ್ನೇಹಿತರಿಗೆ ಕಾಲೇಜಿನ ಬಗ್ಗೆ ಒಳ್ಳೆಯ ಮಾತುಗಳನ್ನಾಡಿ ಹೆಚ್ಚೆಚ್ಚು ದಾಖಲಾತಿ ಮಾಡಿಸುವುದರ ಮೂಲಕ ಕಾಲೇಜು ಉಳಿವಿಗೆ ಶ್ರಮಿಸಬೇಕೆಂದು ಮನವಿ ಮಾಡಿದರು.
ಪ್ರಾಂಶುಪಾಲ ಟಿಪಿ ಪುಟ್ಟರಾಜು ಮಾತನಾಡಿ, ಇಂದಿನ ಕಾಲಮಾನದಲ್ಲಿ ಕಂಪ್ಯೂಟರ್ ಶಿಕ್ಷಣ ಅತ್ಯವಶ್ಯಕ. ಆದ್ದರಿಂದ ಸರ್ಕಾರ ಕಾಲೇಜಿಗೆ ಹೆಚ್ಚು ಕಂಪ್ಯೂಟರ್ ನೀಡಿದೆ. ಇದರ ಜೊತೆಗೆ ನುರಿತ ಉಪನ್ಯಾಸಕರನ್ನ ನೇಮಿಸಿ ಉಚಿತ ಕಂಪ್ಯೂಟರ್ ತರಬೇತಿ ನೀಡಲಾಗುತ್ತಿದೆ. ಮುಂದಿನ ಪೀಳಿಗೆಯ ಭವಿಷ್ಯದ ಹಿತದೃಷ್ಟಿಯಿಂದ ಉತ್ತಮ ವಿದ್ಯಾರ್ಥಿಯಾಗೋದರ ಜೊತೆಗೆ ಉತ್ತಮ ನಾಗರಿಕರಾಗಿ ಹುಟ್ಟಿದ ಗ್ರಾಮ, ಸಮಾಜ ಹಾಗೂ ನಾಡಿನ ಭವಿಷ್ಯದ ಸತ್ಪ್ರಜೆಗಳಾಗುವಂತೆ ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ 20ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಕಂಪ್ಯೂಟರ್ ತರಬೇತಿ ಪ್ರಮಾಣ ಪತ್ರ ನೀಡಲಾಯಿತು. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ತಾಹಿರಾ ಬೇಗಂ, ಅಧ್ಯಕ್ಷೆ ಹೇಮಾ ಮಂಜೇಗೌಡ, ಬಿಜೆಪಿ ತಾಲೂಕು ಅಧ್ಯಕ್ಷೆ ಉಮಾ ರವಿಪ್ರಕಾಶ್, ಅಬ್ಬನ ಕೃಷ್ಣಮೂರ್ತಿ, ನಿವೃತ್ತ ಪ್ರಾಂಶುಪಾಲ ಶಂಕರಲಿಂಗೇಗೌಡ, ಸಿಡಿಸಿ ಸದಸ್ಯರಾದ ಎಎಚ್ ರಮೇಶ್, ಟಿಕೆ ಕುಮಾರಸ್ವಾಮಿ, ಬಾಲಲೋಚನಾ, ಮೋಹನ್ ಕುಮಾರ್, ಶಿವಪ್ರಸಾದ್, ಮನು ಪುರುಷೋತ್ತಮ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. HCN ನ್ಯೂಸ್, ಆಲೂರು. ಆಲೂರು ತಾಲೂಕಿನ ಕಾಲೇಜಿನ ಹಾಸನ ಡಿಸ್ಟಿಕ್ ಅಲ್ಲಿ ಗುರುತಿರ್ತಕ್ಕಂಥ ಕೆಲಸ ಆಗಬೇಕು. ತಮ್ಮಿಂದ ತಾವು ಏನು ಒಂದು ಉತ್ತಮ ವಿದ್ಯೆಯನ್ನು ಪಡಿತೀರಾ, ತಾವು ತಗೊಳ್ತಕ್ಕಂಥ ಏನು ಪರ್ಸೆಂಟೇಜ್ ಇದೆ, ಇಲ್ಲಿರ್ತಕ್ಕಂಥ ಪ್ರಾಂಶುಪಾಲರಿಗೆ ನಮ್ಮೆಲ್ಲರಿಗೂ ಕೂಡ ಹೆಮ್ಮೆ ಆಗುತ್ತೆ. ಪರವಾಗಿಲ್ಲ, ಮಕ್ಕಳಿಗೆ ಇಷ್ಟೆಲ್ಲ ಮಾಡ್ಕೊಂಡಿದ್ದು ಸಾಧನೆ ಆಗಿದೆ. ಮಕ್ಕಳು ನಮ್ಮ ಆಲೂರು ತಾಲೂಕಿನ ಕಾಲೇಜಿನ ಹಾಸನದಿಂದ ಹಾಸನಲ್ಲಿ ಆರ್ಟ್ಸ್ ಕಾಲೇಜ್ ಇದೆ, ವುಮೆನ್ಸ್ ಕಾಲೇಜ್ ಇದೆ, ಬೇರೆ ಬೇರೆ ಕಾಲೇಜಲ್ಲಿ ಇದೆ. ಸೈನ್ಸ್ ಹೇಳಬೇಕಂದ್ರೆ ನಮಗೆ ಬೇಸ್ ಇರಲಿಲ್ಲ. ಹಾಸನದಿಂದ ಈ ಕಾಲೇಜಿಗೆ ಅಡ್ಮಿಷನ್ಗೆ ಬರ್ತಾ ಇದ್ರು. ಮೇಡಮ್ ಹೇಳಿದ್ರಲ್ಲ, ನಮಗೆ ಮಕ್ಕಳಿಗೆ ಜಾಗ ಇಲ್ಲ, ಮಕ್ಕಳಿಗೆ ಪಾಠ ಮಾಡಲಿಕ್ಕೆ ರೂಮ್ ಇಲ್ಲ. ಒಂದು ಕ್ಲಾಸ್ ಒಂದು ರೂಮಲ್ಲಿ ಹೇಳಿದ್ರೆ ಇನ್ನೊಂದು ಕ್ಲಾಸ್ ಎಲ್ಲೋ ಒಂದು 1 ಕಿಲೋಮೀಟರ್ ಆಸ್ಪಾಸಲ್ಲಿ ಆಗಿದ್ದಾರೆ. ಮಾಸ್ಟರ್ ಅಲ್ಲೊಂದು ಕ್ಲಾಸ್ ಮಾಡಿ ಇನ್ನೊಂದು. ವೈದ್ಯಕೀಯ ಕ್ಷೇತ್ರದಲ್ಲಿ ಗಣನೀಯ ಸೇವೆಗೆ ದಾದಾ ಸಾಹೇಬ್ ಫಾಲ್ಕೆ ಜೀವಮಾನ ಸಾಧನೆಗೆ ಪ್ರಶಸ್ತಿ ಬಂದಿದೆ. ಇದರಿಂದ ಮತ್ತಷ್ಟು ವೈದ್ಯಕೀಯ ಸೇವೆ ಮಾಡಲು ಉತ್ಸಾಹ ದೊರೆತಂತಾಗಿದೆ ಎಂದು ಡಾಕ್ಟರ್ ಎಎಂ ವಸಂತ ಮಾಧವ ತಿಳಿಸಿದರು. ಹಾಸನದಲ್ಲಿ ಮಾತನಾಡಿದ ಅವರು, ನನ್ನ ತಂದೆ ತಾಯಿಯರ ಕಾರಣದಿಂದ ಈ ಮಟ್ಟಕ್ಕೆ ಬೆಳೆಯಲು ಸಾಧ್ಯವಾಗಿದೆ ಎಂದು ಸ್ಮರಿಸಿದರು. ನಾನು ವಿಶೇಷವಾಗಿ ಮೂಳೆ ತಜ್ಞ ಹಾಗೂ ಚರ್ಮ ಹಾಗೂ ಕೂದಲು ಎರಡೂ ವಿಭಾಗದಲ್ಲಿ ಪೂರ್ಣತೆಯನ್ನ ಹೊಂದಿದ್ದೇನೆ. ಮುಂದಿನ ದಿನಗಳಲ್ಲಿ ನನ್ನ ತಂದೆ ತಾಯಿಯರ ಕನಸಿನಂತೆ ನಮ್ಮ ಟ್ರಸ್ಟ್ ಮೂಲಕ ಮೊಬೈಲ್ ಹಾಸ್ಪಿಟಲ್ ತೆರೆದು ಜಿಲ್ಲೆಯ ಪ್ರತಿ ಗ್ರಾಮಗಳಲ್ಲಿ ಉಚಿತ ಚಿಕಿತ್ಸೆ ಸೇವೆ ಒದಗಿಸುವ ಗುರಿ ಹೊಂದಿದ್ದೇನೆ ಎಂದರು. ಈ ಮೊಬೈಲ್ ವಾಹನದಲ್ಲಿ ಎಕ್ಸ್ರೇ ಸೇರಿದಂತೆ ಅಗತ್ಯ ಚಿಕಿತ್ಸಾ ಸೌಲಭ್ಯ ಹಾಗೂ ಉಚಿತವಾಗಿ ಸೇವೆ ಒದಗಿಸುವ ಇಚ್ಛೆ ಹೊಂದಿದ್ದೇನೆ. ಮುಂದಿನ ದಿನಗಳಲ್ಲಿ ಇದು ಸಾಕಾರಗೊಳಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡೋದಾಗಿ ಭರವಸೆ ವ್ಯಕ್ತಪಡಿಸಿದರು. ಪ್ರಸಕ್ತ ವರ್ಷದಿಂದ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದಿರುವ ಸಾಧಕರಿಗೆ ನೀಡಲಾಗುತ್ತಿರುವ ಈ ಪ್ರಶಸ್ತಿ ವೈದ್ಯಕೀಯ ಕ್ಷೇತ್ರದಿಂದ ನನಗೆ ಒಲಿದಿರುವುದು ಸಂತಸ ತಂದಿದೆ ಎಂದರು. ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಬಿಕೆ ಮಂಜುನಾಥ್ ಮಾತನಾಡಿ, ಡಾಕ್ಟರ್ ಅವರ ವೃತ್ತಿ ಪರಿಚಯ ಯುವಕರಿಗೆ ಮಾದರಿಯಾಗಲಿದೆ ಎಂದು ಶುಭ ಕೋರಿದರು. ಪತ್ರಕರ್ತ ವೆಂಕಟೇಶ್, ಡಾಕ್ಟರ್ ಜಗದೀಶ್, ಜವಾಹರ್, ನಿರಂಜನ್ ರಾಜ್ ಉಪಸ್ಥಿತರಿದ್ದರು. HCN ನ್ಯೂಸ್, ಹಾಸನ್. ಅತ್ಯಂತ ಗೌರವದಿಂದ ಹಾಗೂ ಸಂತೋಷದಿಂದ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಸಿಕ್ಕಿರೋ ಬಗ್ಗೆ ನನ್ನ ಹುಟ್ಟೂರಾದ ಹಾಸನಲ್ಲಿ ನಮ್ಮ ಮಾಧ್ಯಮ ಜನ ನನ್ನ ಬ್ರದರ್ಸ್ ಜೊತೆ ಹಂಚ್ಕೋಬೇಕಂತ ತುಂಬ ಆಸೆಪಟ್ಟು ಬಂದಿದ್ದೇನೆ. ನಾನು ಮೊದಲನೇ ಹೇಳಬೇಕಾದ್ರೆ ಫಸ್ಟು ಜ್ಯೂರಿ ಹಾಗೂ ದಾದಾ ಸಾಹೇಬ್ ಫಾಲ್ಕೆ ಸಮಿತಿಯ ಆಯ್ಕೆ ಸಮಿತಿಯವರಿಗೆ ನಾನು ಅಭಿನಂದಿಸಲಿಕ್ಕೆ ಇಷ್ಟಪಡ್ತೇನೆ. ಜೊತೆಗೆ ನಾನು ಟ್ರೀಟ್ಮೆಂಟ್ ಕೊಟ್ಟಿರುವ, ಚಿಕಿತ್ಸೆ ನೀಡಿರುವ ಎಲ್ಲ ರೋಗ ವೃಂದದವರಿಗೆ, ನನ್ನನ್ನು ಪ್ರೀತಿ ಪಾತಿ ನೋಡಿರುವ ಎಲ್ಲರಿಗೂ ಹಾಗೂ ಸ್ನೇಹಿತರಿಗೆ ನನ್ನ ಅಭಿನಂದನೆ ಇಷ್ಟಪಡ್ತೇನೆ. ಪೈಕಿನಲ್ಲಿ ಡಾಕ್ಟ್ರು ಮೊನ್ನೆಂಕೇಗೌಡರು ಕೂಡ ಒಬ್ಬರು. ಅವರು ಇವತ್ತು ನಮ್ಮ ಜೊತೆ ಇಲ್ಲ. ಆದರೆ ಅವರ ಮಗ ಮಾಧವ, ಅವರ ತಂದೆಯ ಆ ಏನು ಜನಸೇವೆ ಮಾಡಬೇಕು ಜಿಲ್ಲೆಯಲ್ಲಿ ಅಂತ ಅಭಿಪ್ರಾಯ ಇತ್ತು. ಆ ದಾರಿನಲ್ಲಿ ಅವರಿಗೆ ಸಿಕ್ಕಿರ್ತಕ್ಕಂಥ ಪ್ರಶಸ್ತಿಯನ್ನು ಸದ್ಬಳಕೆ ಮಾಡಿಕೊಂಡು ಆ HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಹಾಸನ ನಗರದ ಬಿಎಂ ರಸ್ತೆ ಬಳಿಯಿರುವ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಯಿಂದ ಸ್ವಚ್ಛತೆಯೇ ಸೇವೆ ಎನ್ನುವ ಘೋಷಣೆಯೊಂದಿಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಜೊತೆಗೆ ಸಂಸ್ಥೆಯ ಪ್ರಾಂಶುಪಾಲ ಮಂಜುನಾಥ್ ಚಾಲನೆ ನೀಡಿದರು.
ನಂತರ ಮಾಧ್ಯಮದೊಂದಿಗೆ ಮಾತನಾಡಿ ಅಕ್ಟೋಬರ್ 2ರಂದು ಗಾಂಧಿ ಜಯಂತಿ ನಡೆಯುತ್ತಿದ್ದು ಗಾಂಧೀಜಿ ಕನಸು ಈಡೇರಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರವು ಕಳೆದ ಹಲವಾರು ದಿನಗಳಿಂದ ಸ್ವಚ್ಛತಾ ಸೇವಾ ಕಾರ್ಯವನ್ನ ಎಲ್ಲಾ ಶಾಲಾ ಕಾಲೇಜುಗಳಲ್ಲಿ ಸ್ವಚ್ಛತೆಯನ್ನು ಹಮ್ಮಿಕೊಂಡಿದೆ ಎಂದರು. ಈ ಸಂದರ್ಭದಲ್ಲಿ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಎನ್ಎಸ್ಎಸ್ ಅಧಿಕಾರಿ ಕೆಎಂ ಶ್ರೀನಿವಾಸ್, ತರಬೇತಿ ಅಧಿಕಾರಿ ಉಮೆ ಅಸ್ಮಾ, ಹಿರಿಯ ತರಬೇತಿ ಅಧಿಕಾರಿ ದೊಡ್ಡಪ್ಪ ನಾವಿ, ಸುರೇಶ್, ಕೃಷ್ಣಮೂರ್ತಿ, ಅನಿಲ್ ಕುಮಾರ್, ಪರಮೇಶ್, ಮಹೇಶ್ ಮುರಳಿ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಈ ದಿವಸ ಸರ್ಕಾರಿ ಕೈಗಾರಿಕೆ ತರಬೇತಿ ಸಂಸ್ಥೆ ಹಾಸನ ಇಲ್ಲಿಯ ಸಿಬ್ಬಂದಿಗಳು ಹಾಗೂ ವಿದ್ಯಾರ್ಥಿಗಳೆಲ್ಲ ಸೇರಿ ಸ್ವಚ್ಛತಾ ಹಿ ಸೇವಾ ಏನು ಕೇಂದ್ರ ಸರ್ಕಾರ ಒಂದು ಕರೆ ಕೊಟ್ಟಿದೆ. ಮಹಾತ್ಮ ಗಾಂಧೀಜಿಯವರ ಜನ್ಮದಿನ ಏನು ಅಕ್ಟೋಬರ್ 2ನೇ ತಾರೀಕಿದೆ, ಆ ಒಂದು ಜನ್ಮದಿನವನ್ನು ಅದ್ಧೂರಿಯಾಗಿ ಆಚರಿಸಬೇಕು. ಮಹಾತ್ಮ ಗಾಂಧಿಯವರು ಏನು ಕನಸು ಕಂಡಿದ್ದರು, ಭಾರತ ಸ್ವಚ್ಛತೆಯಿಂದ ಇರಬೇಕು ಅಂತ, ಅವತ್ತೇ ಅವರು ಆ ಕನಸನ್ನು ಕಂಡಿದ್ದರು. ಆ ಕನಸನ್ನು ಈಡೇರಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಕಳೆದ ಒಂದು ವಾರದಿಂದ ಎಲ್ಲರೂ ಸಹ, ಭಾರತದ ಎಲ್ಲ ಪ್ರಜೆಗಳು ಸಹ ಸ್ವಚ್ಛತೆ ಕಡೆ ಗಮನ ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ, ಅದರಲ್ಲೂ ಯುವಜನತೆ ವಿದ್ಯಾರ್ಥಿಗಳು ಈ ಸ್ವಚ್ಛತೆ ಕಡೆ ಹೆಚ್ಚು ಗಮನ ಕೊಡಬೇಕು. ಸಾರ್ವಜನಿಕ ಸ್ಥಳಗಳನ್ನು ಕ್ಲೀನ್ ಮಾಡುವಂಥದ್ದು, ಪಾರಂಪರಿಕ ಕಟ್ಟಡಗಳನ್ನು ಸ್ವಚ್ಛಗೊಳಿಸ್ತಕ್ಕಂಥದ್ದು, ಈ ರೀತಿ ಹಲವಾರು ಕಾರ್ಯಕ್ರಮಗಳನ್ನು ದೇಶಾದ್ಯಂತ ಹಮ್ಮಿಕೊಂಡಿದ್ದಾರೆ. ಅದೇ ರೀತಿ ನಮ್ಮ ಸಂಸ್ಥೆನಲ್ಲೂ ಸಹ ಕಳೆದ ಒಂದು ವಾರದಿಂದ ಸ್ವಚ್ಛತೆಯನ್ನು ಪ್ರತಿ ದಿವಸ ವಿದ್ಯಾರ್ಥಿಗಳಿಗೆ ಅದರ ಬಗ್ಗೆ ಅರಿವನ್ನು ಮೂಡಿಸಿ ಸ್ವಚ್ಛತೆಯನ್ನು ಮಾಡಿಸ್ತಾ ಇದ್ದೋ. ಈ ದಿವಸ ಒಂದು ಜಾಥವನ್ನು ಏರ್ಪಡಿಸಿದ್ದೀವಿ. ನಮ್ಮ ರೈಲ್ವೆ ಸ್ಟೇಷನ್ನಿಂದ ಡೈರಿ ಸರ್ಕಲ್ವರೆಗೂ ಸಾರ್ವಜನಿಕರಿಗೆ ಒಂದು. ಮಾಜಿ ಶಾಸಕ ಎಂಎ ಗೋಪಾಲಸ್ವಾಮಿಯವರ 54ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಅಕ್ಟೋಬರ್ 4ರಿಂದ 6ರವರೆಗೆ ಅಂತಾರಾಷ್ಟ್ರೀಯ ಮಟ್ಟದ ಪುರುಷ ಮತ್ತು ಮಹಿಳಾ ಆಹ್ವಾನಿತ ಹೊನಲು ಬೆಳಕಿನ ಆಲ್ ಇಂಡಿಯಾ ವಾಲಿಬಾಲ್ ಪಂದ್ಯಾವಳಿಯನ್ನು ಆಯೋಜಿಸಲಾಗಿದೆ ಎಂದು ಹಿರಿಯ ವಕೀಲ ಹಾಗೂ ತಾಲೂಕು ಗ್ಯಾರಂಟಿ ಯೋಜನಾ ಅನುಷ್ಠಾನ ಸಮಿತಿ ಅಧ್ಯಕ್ಷ ಎಲ್ಪಿ ಪ್ರಕಾಶ್ ಗೌಡ ತಿಳಿಸಿದರು. ಅವರು ಸುದ್ದಿಗಾರರೊಂದಿಗೆ ಮಾತನಾಡಿ, ಚನ್ನರಾಯಪಟ್ಟಣದ ಮಾಧ್ಯಮಿಕ ಶಾಲಾ ಆವರಣದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಗೋಪಾಲಸ್ವಾಮಿಯವರ ಹುಟ್ಟುಹಬ್ಬಕ್ಕೆ ರಾಜ್ಯದ ಸಚಿವರು, ಶಾಸಕರು ಹಾಗೂ ಹಲವು ರಾಜಕೀಯ ಮುಖಂಡರು ಆಗಮಿಸಲಿದ್ದು, ಹಲವು ಚಲನಚಿತ್ರ ನಟ ನಟಿಯರು ಕೂಡ ಕಾರ್ಯಕ್ರಮಕ್ಕೆ ಮೆರುಗು ನೀಡಲಿದ್ದಾರೆ. ಸುಮಾರು 5,000ಕ್ಕೂ ಹೆಚ್ಚು ಜನ ವೀಕ್ಷಿಸುವಂತೆ ಆಸನಗಳನ್ನು ವ್ಯವಸ್ಥೆ ಮಾಡಲಾಗಿದ್ದು, ತಾಲೂಕಿನ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸುವಂತೆ ಕೋರಿದರು. ಜಿಲ್ಲೆಯಲ್ಲಿ ಉತ್ತಮವಾದ ಗ್ಯಾರಂಟಿ ಯೋಜನೆ ಅನುಷ್ಠಾನದ ಕಾರ್ಯಕ್ರಮಗಳನ್ನು ನಡೆಸುವಲ್ಲಿ ರಾಜ್ಯದ ಗಮನ ಸೆಳೆದಿರುವ ನಮ್ಮ ಕ್ಷೇತ್ರಕ್ಕೆ ಹೈಕಮಾಂಡ್ ಪ್ರಶಂಸೆ ನೀಡಿದ್ದು, ಜನರ ಕಷ್ಟಗಳಿಗೆ ಹಾಗೂ ಸಮಸ್ಯೆಗೆ ಸ್ಪಂದಿಸುತ್ತಿದ್ದೇವೆ. ಸಿದ್ದರಾಮಯ್ಯ ಅವರ ಮೂಡ ಹಗರಣದಲ್ಲಿ ಯಾವುದೇ ಹುರುಳಿಲ್ಲ. ಕೇಂದ್ರ ಸರ್ಕಾರ ಉದ್ದೇಶಪೂರ್ವಕವಾಗಿ ನಮ್ಮ ಸರ್ಕಾರದ ವಿರುದ್ಧ ಟಾರ್ಗೆಟ್ ಮಾಡುತ್ತಿದ್ದು, ಒಬ್ಬ ವಕೀಲನಾಗಿ ಹೇಳಬೇಕೆಂದರೆ ಸಿದ್ದರಾಮಯ್ಯ ಅವರು ಯಾವುದೇ ತಪ್ಪು ಮಾಡಿಲ್ಲ. ಮೂಡಾ ಪ್ರಕರಣದಿಂದ ಸಿಎಂ ಹೊರಬಂದು ಸುಭದ್ರವಾದ 5 ವರ್ಷಗಳ ಕಾಲ ನಮ್ಮ ಕಾಂಗ್ರೆಸ್ ಸರ್ಕಾರ ಜನಪರ ಕೆಲಸ ಮಾಡಲಿದೆ ಎಂದರು. HCN ನ್ಯೂಸ್ ಚನ್ನರಾಯಪಟ್ಟಣ. ಕರ್ನಾಟಕ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರು ಸಾಹೇಬರು ಹಾಗೂ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ನೇತೃತ್ವದಲ್ಲಿ ಮಾಡಿರ್ತಕ್ಕಂಥ 5 ಯೋಜನೆಗಳು, ಅಂದರೆ 5 ಯೋಜನೆಗಳು ಅನ್ನಭಾಗ್ಯ, ಗೃಹಲಕ್ಷ್ಮಿ, ಶಕ್ತಿ, ಯುವನಿಧಿ, ಗೃಹಜ್ಯೋತಿ ಯೋಜನೆಗಳ ಬಗ್ಗೆ ಸಂಬಂಧಪಟ್ಟಂತೆ ನಮ್ಮ ಸೋಮವಾರ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಸಮಿತಿ ಅಧ್ಯಕ್ಷನಾಗಿ ಇತರ ಸದಸ್ಯರು ಕೆಲಸ ಮಾಡ್ತಾಯಿದ್ದೀವಿ. ಇದಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸಮಿತಿಯು ನಮ್ಮ ಕೆಲಸದ ಬಗ್ಗೆ ಒಳ್ಳೆಯ ಪ್ರಶಂಸೆಯನ್ನು ವ್ಯಕ್ತಪಡಿಸಿದೆ. ಅದಕ್ಕಾಗಿ ಮೊದಲಿಗೆ ರಾಜ್ಯ ಸಮಿತಿಗೆ ನಾನು ಧನ್ಯವಾದ ಅರ್ಪಿಸುತ್ತೇನೆ. ಏಕೆಂದರೆ ನಮ್ಮನ್ನು ಈ ಸಮಿತಿಗೆ ಅಧ್ಯಕ್ಷನಾಗಿ ಈ ಥರ 11 ಜನನ ಏನು ಸದಸ್ಯರು ಮಾಡಿದರು, ನಾವು ಕೂಡ ತಾಲೂಕು ಪಂಚಾಯತಿಯಲ್ಲಿ ಕಚೇರಿ ತರೋದು ಪ್ರತಿದಿನ ನಾವಾಗಲಿ ನಮ್ಮ ಸದಸ್ಯರಿಗೆ ಕೆಲಸ ಮಾಡ್ತಾಯಿದ್ದೀವಿ. ಸುಮಾರು ಎಲ್ಲ ಬಂದಂಥ ರೈತರಿಗೆ, ಏನು ಫಲಾನುಭವಿಗೆ, ಪಕ್ಷಾತೀತ ಬಂದಂಥವರಿಗೆ ಸಾಕಷ್ಟು ಕೆಲಸ ಮಾಡ್ಕೊಡ್ತಾ ಇದ್ದೀವಿ. ಹಾಗಾಗಿ ನಮ್ಮ ತಾಲೂಕಿನ 80% ಈ ಸರ್ಕಾರಿ ಯೋಜನೆಗಳು ಜನರಿಗೆ ತಲುಪಿದೆ ಅಂತ ಹೇಳೋಣ ಕೇಳಕ್ಕೆ ಇಷ್ಟಪಡ್ತೀನಿ. ಮಲೆನಾಡು ಭಾಗದಲ್ಲಿ ಹೊರ ರಾಜ್ಯದ ಕೂಲಿ ಕಾರ್ಮಿಕರು ವ್ಯಾಪಾರ ವಹಿವಾಟಿನಲ್ಲಿ ತೊಡಗಿದ್ದು, ಇದರಿಂದ ಸ್ಥಳೀಯ ವರ್ತಕರ ಮೇಲೆ ಪರಿಣಾಮ ಬೀರಿದೆ ಎಂದು ಮಲೆನಾಡು ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಸಾಗರ್ ಜಾನಕೆರೆ ಆರೋಪಿಸಿದ್ದಾರೆ. ಸೋಮವಾರ ಸಕಲೇಶಪುರ ಪಟ್ಟಣದಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಸಿ ಉಪವಿಭಾಗಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಮಾತನಾಡಿದರು. ಅಸ್ಸಾಂ, ಒರಿಸ್ಸಾ ಹಾಗೂ ಬಾಂಗ್ಲಾದೇಶದಿಂದ ತಾಲೂಕಿನ ವಿವಿಧ ಕಡೆಗಳಲ್ಲಿ ಸಾವಿರಾರು ಜನ ಕೂಲಿ ಅರಸಿ ಬಂದಿದ್ದಾರೆ. ಆದರೆ ಬಂದ ಕೆಲವೇ ದಿನಗಳಲ್ಲಿ ಇವರು ತಾಲೂಕಿನಲ್ಲಿ ನಡೆಯುವ ವಾರದ ಸಂತೆಗಳಲ್ಲಿ ಸೊಪ್ಪು, ತರಕಾರಿ, ಮಾಂಸ ಸೇರಿದಂತೆ ಇನ್ನಿತರೆ ವಸ್ತುಗಳನ್ನು ಮಾರಾಟ ಮಾಡಲು ಮುಂದಾಗುತ್ತಿರುವುದು ಸ್ಥಳೀಯ ವ್ಯಾಪಾರಿಗಳ ಜೀವನೋಪಾಯಕ್ಕೆ ಪೆಟ್ಟು ಬಿದ್ದು ಬೀದಿಗೆ ಬೀಳುವ ಪರಿಸ್ಥಿತಿ ಎದುರಾಗಿದೆ.
ಈ ವಿಚಾರವಾಗಿ ವಲಸಿಗರನ್ನ ಸ್ಥಳೀಯರು ಪ್ರಶ್ನೆ ಮಾಡಿದರೆ ಅನುಚಿತ ವರ್ತನೆ ಮಾಡುವ ಜೊತೆಗೆ ಹಲ್ಲೆ ಮಾಡಲು ಮುಂದಾಗುತ್ತಿರುವ ಘಟನೆ ನಡೆಯುತ್ತದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಆದ್ದರಿಂದ ಅಧಿಕಾರಿಗಳು ತಾಲೂಕಿನಲ್ಲಿರುವ ಹೊರ ರಾಜ್ಯ ಹಾಗೂ ದೇಶದ ಕಾರ್ಮಿಕರ ಗುರುತಿನ ಕಾರ್ಡ್ ಸೇರಿದಂತೆ ಇನ್ನಿತರೆ ದಾಖಲಾತಿಗಳನ್ನು ಸೂಕ್ಷ್ಮವಾಗಿ ಪರಿಶೀಲಿಸುವ ಜೊತೆಗೆ ಕೂಲಿ ಕಾರ್ಮಿಕರನ್ನ ಈ ಭಾಗಕ್ಕೆ ಕರೆತರುತ್ತಿರುವ ಮಧ್ಯವರ್ತಿಗಳ ಮಾಹಿತಿ ಕಲೆ ಹಾಕಿ ಅವರ ಮೇಲೆ ಹದ್ದಿನ ಕಣ್ಣಿಡುವಂತೆ ಆಗ್ರಹಿಸಿದರು. ಈ ವಿಚಾರದಲ್ಲಿ ಕಾಫಿ ತೋಟದ ಮಾಲೀಕರು ಕೂಲಿಗೆ ಹೊರ ರಾಜ್ಯಗಳಿಂದ ಕಾರ್ಮಿಕರನ್ನ ಕರೆಸಿಕೊಳ್ಳುವಾಗ ಹೆಚ್ಚಿನ ನಿಗಾ ಇಡುವಂತೆ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಮಲೆನಾಡು ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷ ಪುಟ್ಟರಾಜು ಮಳಲಿ, ತಾಲೂಕು ಉಪಾಧ್ಯಕ್ಷರು ತೇಜಸ್, ಉಸ್ತುವಾರಿ ಚಂದು, ನಿಕಟಪೂರ್ವ ಜಿಲ್ಲಾ ಕಾರ್ಯದರ್ಶಿ ಮಂಜು ದೇವ್ ಹುಲ್ಲಹಳ್ಳಿ, ಮುಖಂಡರಾದ ಗಿರೀಶ್, ರಿತೇಶ್, ಪ್ರಶಾಂತ್, ಕೃತಿವರ್ಮ, ನಾಗರಾಜ್, ಶೇಖರ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. HCN ನ್ಯೂಸ್, ಸಕಲೇಶಪುರ. ಪರಿಸ್ಥಿತಿ ಯಾವ ಮಟ್ಟಕ್ಕೆ ಹೋಗಿದೆ ನಮ್ಮ ಮಲೆನಾಡಿಗರ ಪರಿಸ್ಥಿತಿ ಅಂದರೆ, ಯಾವುದೋ ಅಕ್ರಮವಾಗಿ ವಲಸಿಗರು ಅವರು ಎಲ್ಲಿಯವರು ಅಂತ ನಮಗಂತೂ ಗೊತ್ತಿಲ್ಲ. ಈಗ ಇಲಾಖೆಯವರೇ ಅವರನ್ನು ಕಂಡುಹಿಡಿಯಬೇಕು. ಅವರು ಬಾಂಗ್ಲಾ ನುಸುಳುಕೋರರ ಅಥವಾ ಅಸ್ಸಾಂ ಅವರ ಅಥವಾ ಬೇರೆ ದೇಶದವರ, ಬೇರೆ ರಾಜ್ಯದವರ ನಮಗೆ ಗೊತ್ತಿಲ್ಲ. ಅದರ ಮಾಹಿತಿಗಳನ್ನು ನೀವೇ ಕಲೆ ಹಾಕಬೇಕು. ಆದರೆ ಇವರು ಬಂದಿದ್ದು ಇಲ್ಲಿ ಕೂಲಿ ಕೆಲಸಕ್ಕೆ ಕೂಲಿ ಕಾರ್ಮಿಕರು ಆಗಿ ಬಂದರು. ಆದರೆ ಇವತ್ತು ಅವ್ರು ಬಂದು ಮಾಡ್ತಾ ಇರೋದು ಎಂಥದ್ದು ಅಂದರೆ, ನೂರಾರು ವರ್ಷಗಳಿಂದ ಸಂತೆಯಲ್ಲಿ ಏನು ವ್ಯಾಪಾರ ವಹಿವಾಟುಗಳನ್ನು ಮಾಡ್ಕೊಂಡು ಬಂದಿದ್ರು ವರ್ತಕರು, ಅವರ ಮೇಲೆ ದಬ್ಬಾಳಿಕೆ ಮಾಡಿ ಇವತ್ತು ಆ ಸಂತೆ ಮಾರುಕಟ್ಟೆಗಳಲ್ಲಿ ಅವರು ಸಹ ಅಂಗಡಿಗಳನ್ನ ಇಟ್ಕೊಂಡಿದ್ದಾರೆ. ಅವರು ಅಂಗಡಿ ಇಟ್ಕೊಳ್ಳೋದಲ್ಲದೆ ನಮ್ಮ ಮೂಲ ವರ್ತಕರ ಮೇಲೆ ದೌರ್ಜನ್ಯಗಳನ್ನ ಎಸಗ್ತಾರೆ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಇಂದೇ ಭೇಟಿ ನೀಡಿ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಹಳೆಬೀಡು ಕಲ್ಪತರು ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ಜಿಲ್ಲಾ ಮಟ್ಟದ ಪದವಿ ಪೂರ್ವ ಕಾಲೇಜುಗಳ ಕ್ರೀಡಾಕೂಟದಲ್ಲಿ ಭಾಗವಹಿಸಿ 14 ವಿದ್ಯಾರ್ಥಿಗಳು ವಿವಿಧ ಕ್ರೀಡೆಗಳಲ್ಲಿ ಜಯಶೀಲರಾಗಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿ ಕಾಲೇಜಿಗೆ ಹಾಗೂ ತಾಲೂಕು ಮತ್ತು ಜಿಲ್ಲೆಗೆ ಕೀರ್ತಿ ತಂದಿದ್ದಾರೆ. ಥ್ರೋಬಾಲ್ನಲ್ಲಿ ಸಿಂಚನಾ, ರಕ್ಷಿತಾ, ಸಾನಿಕಾ, ಸಂಜನಾ, ಲಿಖಿತ ಪ್ರಥಮ ಸ್ಥಾನ ಗಳಿಸಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾದರೆ ಖೋ-ಖೋ ವಿಭಾಗದಲ್ಲಿ ಪ್ರವೀಣ್, ತನುಶ್ರೀ, ಭವಾನಿ ಹಾಗೂ ಬ್ಯಾಡ್ಮಿಂಟನ್ನಲ್ಲಿ ವಿನಯ್ ಗೌಡ, ಧನುಷ್, ಕ್ರಾಸ್ ಕಂಟ್ರಿಯಲ್ಲಿ ರೋಹಿತ್, ಯಶವಂತ್, ಲಾವಣ್ಯ AN, ಹರ್ಡಲ್ಸ್ನಲ್ಲಿ ರೋಹಿತ್ RS ಪ್ರಥಮ ಸ್ಥಾನ ಗಳಿಸಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. ವಿಶೇಷವಾಗಿ ಇದೇ ಮೊಟ್ಟಮೊದಲ ಬಾರಿಗೆ ಬೇಲೂರು ತಾಲೂಕಿನಲ್ಲಿ ಒಂದೇ ಕಾಲೇಜಿನ 14 ವಿದ್ಯಾರ್ಥಿಗಳು ರಾಜ್ಯ ಮಟ್ಟವನ್ನು ಪ್ರತಿನಿಧಿಸುತ್ತಿರುವುದು ಹೆಮ್ಮೆಯ ವಿಷಯವಾಗಿದೆ. ರಾಜ್ಯ ಮಟ್ಟ ಪ್ರತಿನಿಧಿಸುತ್ತಿರುವ ಎಲ್ಲಾ ಕ್ರೀಡಾಪಟುಗಳಿಗೂ ಸಂಸ್ಥೆ ಅಧ್ಯಕ್ಷ ಹಾಗೂ ಮಾಜಿ ಶಾಸಕರಾದ KS ಲಿಂಗೇಶ್ ಅಭಿನಂದನೆ ಸಲ್ಲಿಸಿದ್ದು, ಉತ್ತಮ ಸಾಧನೆ ಮಾಡಿ ರಾಷ್ಟವನ್ನು ಪ್ರತಿನಿಧಿಸುವಂತಹ ಕ್ರೀಡಾಪಟುಗಳಾಗಿ ಹೊರಹೊಮ್ಮಲೆಂದು ಶುಭ ಹಾರೈಸಿದರು. ಕಲ್ಪತರು ಪದವಿ ಪೂರ್ವ ಕಾಲೇಜು ಪ್ರಾಂಶುಪಾಲ ಡಾ MC ಕುಮಾರ್ ಮಾತನಾಡಿ, 14 ವಿದ್ಯಾರ್ಥಿಗಳು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿರುವುದು ತುಂಬಾ ಸಂತೋಷ ತಂದಿದೆ. ಕ್ರೀಡಾಪಟುಗಳ ಶ್ರದ್ಧೆ, ಶಿಸ್ತುಬದ್ಧ ಅಭ್ಯಾಸ, ಸಮಯ ಪಾಲನೆ, ಕಠಿಣ ಪರಿಶ್ರಮದ ಫಲವಾಗಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ತರಬೇತುದಾರರ ಹಾಗೂ ಪದವಿ ಪೂರ್ವ ಕಾಲೇಜು ಹಂತಗಳಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರ ಕೊರತೆ ಇದ್ದು, ಸರ್ಕಾರ ಇತ್ತ ಗಮನ ಹರಿಸಿ ತರಬೇತುದಾರರು ಹಾಗೂ ದೈಹಿಕ ಶಿಕ್ಷಕರನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಲೇಜುಗಳಲ್ಲಿ ನೇಮಿಸುವುದರ ಮೂಲಕ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ನೀಡಿದರೆ ರಾಷ್ಟಮಟ್ಟ ಹಾಗೂ ಅಂತಾರಾಷ್ಟೀಯ ಮಟ್ಟಕ್ಕೂ ಸಾಧನೆ ಮಾಡುವ ಮಟ್ಟದಲ್ಲಿ ವಿದ್ಯಾರ್ಥಿಗಳು ಬೆಳೆಯುತ್ತಾರೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಕಾಲೇಜಿನ ಉಪನ್ಯಾಸಕರಾದ ಶ್ರೀಮತಿ ಲತಾ, ಶೋಭಾ, ದೇವೇಂದ್ರ, ಕಮಲೇಶ್, ಲೋಹಿತ್, ಲಕ್ಷ್ಮೀ ಪ್ರಸನ್ನ ಮುಂತಾದವರು ರಾಜ್ಯಮಟ್ಟ ಪ್ರತಿನಿಧಿಸುತ್ತಿರುವ ಕ್ರೀಡಾಪಟುಗಳಿಗೆ ಶುಭ ಹಾರೈಸಿದರು. HCN ನ್ಯೂಸ್, ಬೇಲೂರು. ಡಿಸಿಆರ್ಜಿ ಕಮ್ಯುಟೇಷನ್ ಗಳಿಕೆ ರಜೆ ನಗದೀಕರಣ ಮೊತ್ತವನ್ನು 7ನೇ ವೇತನ ಆಯೋಗದ ಲೆಕ್ಕಾಚಾರದಲ್ಲಿ ನೀಡಲು ಹಾಗೂ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆಯಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ 1 ದಿನದ ಧರಣಿ ಸತ್ಯಾಗ್ರಹವನ್ನು ನೌಕರರು ಕಪ್ಪುಪಟ್ಟಿ ಧರಿಸಿ ಮೌನ ಪ್ರತಿಭಟನೆ ಮಾಡಿ ಜಿಲ್ಲಾಡಳಿತಕ್ಕೆ ಮನವಿಯನ್ನು ಸಲ್ಲಿಸಿದರು. ಇದೇ ವೇಳೆ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗೋಪಾಲ್ ಮತ್ತು ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಎ ಕೃಷ್ಣೇಗೌಡ ಮಾಧ್ಯಮದೊಂದಿಗೆ ಮಾತನಾಡಿ, ನಾವುಗಳು ದಿನಾಂಕ 1/7/2022 ರಿಂದ 31/7/2024 ಅವಧಿಯಲ್ಲಿ ನಿವೃತ್ತಿಯಾದ ನೌಕರರಾಗಿದ್ದು, ನಮಗೆ 6ನೇ ವೇತನ ಆಯೋಗದ ಲೆಕ್ಕಾಚಾರದ ಅನುಸಾರ ಡಿಸಿಆರ್ಜಿ ಕಮ್ಯುಟೇಷನ್ ಗಳಿಕೆ ರಜೆ ನಗದೀಕರಣಗಳ ನಿವೃತ್ತಿ ಆರ್ಥಿಕ ಸೌಲಭ್ಯ ನೀಡಿದ್ದಾರೆ.
ಈ ನಿಟ್ಟಿನಲ್ಲಿ ನಮಗೆ ಆರ್ಥಿಕ ನಷ್ಟ ಉಂಟಾಗಿ ಅನ್ಯಾಯವಾಗಿರುತ್ತದೆ. ಈ ದಿಸೆಯಲ್ಲಿ ನಾವುಗಳು ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮೇಲಿನ ಅವಧಿಯಲ್ಲಿ ನಿವೃತ್ತರಾದವರಿಗೆ 7ನೇ ವೇತನ ಆಯೋಗದ ಲೆಕ್ಕಾಚಾರದ ಅನುಸಾರ ಡಿಸಿಆರ್ಜಿ ಕಮ್ಯುಟೇಷನ್, ಗಳಿಕೆ ರಜೆ, ನಗದೀಕರಣಗಳ ನಿವೃತ್ತಿ ಆರ್ಥಿಕ ಸೌಲಭ್ಯವನ್ನ ನೀಡಬೇಕೆಂದು ಆಗ್ರಹಿಸಿ ಈಗಾಗಲೇ ರಾಜ್ಯದ ಎಲ್ಲಾ ಜಿಲ್ಲಾ ಉಸ್ತುವಾರಿ ಸಚಿವರುಗಳ, ಎಲ್ಲಾ ಕ್ಷೇತ್ರದ ಶಾಸಕರ, ಎಲ್ಲಾ ಜಿಲ್ಲಾಧಿಕಾರಿಗಳ ಹಾಗೂ ಎಲ್ಲಾ ತಹಸೀಲ್ದಾರ್ಗಳ ಮುಖಾಂತರ ನೂರಾರು ನಿವೃತ್ತ ನೌಕರರು ಮನವಿ ಅರ್ಪಿಸಿದ್ದೇವೆ ಎಂದರು. ರಾಜ್ಯಾದ್ಯಂತ ಏಕಕಾಲಕ್ಕೆ ಸರ್ವ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ದಿನಾಂಕ 1/10/2024ರಂದು ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆಯ ಸಂದರ್ಭ ಹಾಸನ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ದಂಡಾಧಿಕಾರಿಗಳು ಇವರ ಕಚೇರಿ ಮುಂದೆ ಒಂದು ದಿನದ ಧರಣಿ ಸತ್ಯಾಗ್ರಹವನ್ನು ಕಪ್ಪುಪಟ್ಟಿ ಧರಿಸಿ ನಡೆಸಿ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಹಾಗೂ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಮನವಿ ಅರ್ಪಿಸಿದ್ದೇವೆ. ಈ ನಮ್ಮ ಸತ್ಯಾಗ್ರಹಕ್ಕೆ ವಿವಿಧ ಸಂಘ ಸಂಸ್ಥೆಗಳು ಬೆಂಬಲ ಕೊಟ್ಟಿರುವುದಾಗಿ ಹೇಳಿದರು. ಪ್ರತಿಭಟನೆಯಲ್ಲಿ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಇ ಕೃಷ್ಣೇಗೌಡ, ಕರ್ನಾಟಕ ನಿವೃತ್ತ ನೌಕರರ ವೇದಿಕೆ ಅಧ್ಯಕ್ಷ ಎಸ್ ಬೋರೇಗೌಡ, ರಾಜ್ಯ ಸಂಚಾಲಕ ಕೆಟಿ ಪುಟ್ಟಸ್ವಾಮಿ, ವೃತ್ತ ಪೊಲೀಸ್ ಅಧಿಕಾರಿ ಸಿಬಿ ನಾಗರಾಜ್, ಬಾಲಾಲೋಚನಾ, ಕಾಂತರಾಜ್, ಅಶೋಕ್ ಹಾಗೂ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಸರ್, ನಾನು ಗೋಪಾಲ್ ಅಂತ ಹಾಸನ ಜಿಲ್ಲಾ ನಿವೃತ್ತ ನೌಕರರ ವೇದಿಕೆಯ ಹಾಸನ ಜಿಲ್ಲಾ ಮಹಾಸಂಚಾಲಕ. ಈಗ ನಾವಿಲ್ಲೆಲ್ಲ ಇಷ್ಟು ಜನ ಸೇರಿರೋ ಉದ್ದೇಶ ಏನು ಅಂತಂದರೆ, ನಮ್ಮ ಜನ ಸರ್ಕಾರ ನಮಗೆ 7ನೇ ವೇತನ ಆಯೋಗವನ್ನು 1/8/2024ರಿಂದ ಜಾರಿಗೆ ಬರುವಂತೆ ಅದನ್ನು ಜಾರಿಗೊಳಿಸಿದೆ. ಆದರೆ 1/7/22ರಿಂದ 31/7/24ರವರೆಗೆ ನಿವೃತ್ತಿಯಾದಂಥವರಿಗೆ ಹಾಸನ ಜಿಲ್ಲಾ ಪಂಚಾಯಿತಿ ಕೈಗಾರಿಕಾ ವಿಭಾಗದಿಂದ ವೃತ್ತಿಪರ ಕರಕುಶಲಕರ್ಮಿಗಳಿಗೆ ನೀಡುವ ಉಚಿತ ಉಪಕರಣಗಳ ವಿತರಣಾ ಕಾರ್ಯಕ್ರಮ ಸಕಲೇಶಪುರ ಪಟ್ಟಣದ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಸೋಮವಾರ ನಡೆಯಿತು. ಸುಧಾರಿತ ಉಪಕರಣಗಳನ್ನು ವಿತರಿಸಿ ಮಾತನಾಡಿದ ಶಾಸಕರು, ಇದು ಯಾವುದೇ ಒಂದು ಜಾತಿ ಅಥವಾ ಜನಾಂಗಕ್ಕೆ ಸೀಮಿತವಾದ ಯೋಜನೆಯಲ್ಲ. ಕೈಗಳ ಮೂಲಕ ಅಥವಾ ಸಲಕರಣೆಗಳನ್ನು ಬಳಸಿ ಕಾರ್ಯನಿರ್ವಹಿಸುವ ಎಲ್ಲ ಕುಶಲಕರ್ಮಿಗಳು ಈ ಯೋಜನೆ ವ್ಯಾಪ್ತಿಗೆ ಬರ್ತಾರೆ. ಅದರಲ್ಲೂ ಸಾಂಪ್ರದಾಯಿಕ ಕೌಶಲ್ಯಗಳನ್ನು ಹೊಂದಿರುವ ಜನಸಮೂಹಕ್ಕೆ ನೆರವು ನೀಡೋದು ಈ ಯೋಜನೆಯ ಉದ್ದೇಶ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ವಿಶ್ವಕರ್ಮ ಯೋಜನೆಯಡಿ 17 ಕೆಲಸಗಳಿಗೆ ಸವಲತ್ತು ನೀಡಲು ಮುಂದಾಗಿದೆ. ಈ ಯೋಜನೆಯ ಸದುಪಯೋಗವನ್ನು ಪಡೆದುಕೊಂಡು ಕುಶಲಕರ್ಮಿಗಳು ಆರ್ಥಿಕವಾಗಿ ಮುಂದುವರೆದು ಸ್ವಾವಲಂಬಿ ಜೀವನ ಕಟ್ಟಿಕೊಳ್ಳುವಂತೆ ಕರೆ ನೀಡಿದರು. ಸಾಂಪ್ರದಾಯಿಕ ಕಲೆಗಾರರು, ಕುಶಲಕರ್ಮಿಗಳು, ಕಾರ್ಪೆಂಟರ್ಗಳು, ಚಿನಿವಾರರು, ಕಲ್ಲಿನ ಕೆತ್ತನೆ ಕೆಲಸ ಮಾಡುವವರು, ಮಡಿಕೆ ಸೇರಿದಂತೆ ಮಣ್ಣಿನಲ್ಲಿ ಕೆಲಸ ಮಾಡುವವರು, ಮೂರ್ತಿ ಕೆತ್ತನೆಗಾರರು, ಆಟಿಕೆ ತಯಾರಕರು, ಮರಗೆಲಸ ಮಾಡುವವರು, ಟೈಲರ್ಗಳು ಹೀಗೆ ಹಲವರು ಈ ಯೋಜನೆಯ ಲಾಭ ಪಡೆಯಲಿದ್ದಾರೆ. ಇದೇ ಉದ್ಯೋಗವನ್ನು ನೆಚ್ಚಿಕೊಂಡು ಜೀವನ ಮಾಡುತ್ತಿರುವ ಎಲ್ಲರಿಗೂ ಈ ಯೋಜನೆಯಿಂದ ನೆರವಾಗಲಿದೆ. ಯೋಜನೆಯಡಿ ಕರಕುಶಲಕರ್ಮಿಗಳಿಗೆ ತರಬೇತಿ, ತಾಂತ್ರಿಕ ಜ್ಞಾನ, ಹೊಸ ಉಪಕರಣ, ಸಾಲ, ಸಬ್ಸಿಡಿ ಸೇರಿದಂತೆ ಹಲವು ಅನುಕೂಲಗಳನ್ನು ಮಾಡಿಕೊಡುವ ಮೂಲಕ ಅವರ ಉತ್ಪನ್ನಗಳಿಗೆ ರಾಷ್ಟ್ರ, ಅಂತಾರಾಷ್ಟೀಯ ಮಟ್ಟದಲ್ಲಿ ಮಾರುಕಟ್ಟೆ ಒದಗಿಸುವುದು ಈ ಯೋಜನೆಯ ಉದ್ದೇಶ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಕೈಗಾರಿಕಾ ಇಲಾಖೆಯ ಸಹಾಯಕ ನಿರ್ದೇಶಕ ರವಿಪ್ರಸಾದ್, ಕೈಗಾರಿಕಾ ಇಲಾಖೆಯ ವಿಸ್ತರಣಾಧಿಕಾರಿ ಆನಂದ್, ಸಹಾಯಕ ಸೈಯದ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. HCN ನ್ಯೂಸ್ ಸಕಲೇಶಪುರ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪೊಲೀಸ್ ತನಿಖಾ ಅಧಿಕಾರಿ ಎಡಿಜಿಪಿ ಬಳಸಿರುವ ಪದ ಬಳಕೆ, ಲೋಕಾಯುಕ್ತ ಎಡಿಜಿಪಿ ಮೇಲೆ ಹರಿಹಾಯ್ದ ಜೆಡಿಎಸ್ ನಾಯಕರು, ತನಿಖಾಧಿಕಾರಿ ಬದಲಾಯಿಸಲು ಜೆಡಿಎಸ್ ಮುಖಂಡರ ಆಗ್ರಹ. ಕಾಫಿ ಬೆಳೆಗಾರರ ಒತ್ತುವರಿ ಭೂಮಿ ಗುತ್ತಿಗೆ ಯೋಜನೆ ತಾಂತ್ರಿಕ ದೋಷದಿಂದ ಜಿಲ್ಲೆಯಲ್ಲಿ ಸಾಧ್ಯವಾಗದ ಅರ್ಜಿ ಸಲ್ಲಿಕೆ, ವಕೀಲ ಕವನ್ಗೌಡ ಅಸಮಾಧಾನ. ವೆಬ್ ಉಲ್ಲಂಘನೆಯ ಅನರ್ಹತೆ ಭೀತಿಯಲ್ಲಿ ಭ್ರಷ್ಟಾಚಾರದ ಸಾಧ್ಯತೆ, ಅರಸೀಕೆರೆ ನಗರಸಭೆಯಲ್ಲಿ ಹೆಚ್ಚಾಗಿರುವ ದುರಾಡಳಿತ, ಪ್ರತಿಭಟನೆಯ ಎಚ್ಚರಿಕೆ ನೀಡಿದ ಜೆಡಿಎಸ್ ಮುಖಂಡ ಸಂತೋಷ್. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದರೆ HCN ನ್ಯೂಸ್.